ಹಾಯ್ ಹಲೋ ನಮಸ್ಕಾರ. ಇದು ಗಟ್ಟಿ ಮೇಳ ಮುಂದುವರೆದ ಭಾಗ. ನಾನು ನಿಮ್ಮ ಪ್ರೀತಿಯ ಬಿಂದು. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ? ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅವರಿಬ್ಬರ ನಡುವೆ ನಡೆದಿದ್ದ ಮೊದಲನೆಯ ಹಗಲು ಆ ಅಚಾತುರ್ಯದ ಛಾಯೆ ಇನ್ನೂ ಅವ್ರ ಕಣ್ಗಳಲ್ಲಿ ಕಾಣ್ತಾ ಇದೆ. ಊಟದ ಮೇಜಿನ ಮೇಲೆ ಕುಳಿತುಕೊಂಡು ಬಹಳ ಮುಜುಗರದಿಂದಲೇ ಇಬ್ಬರು ಊಟ ಮಾಡ್ತಾ ಇದ್ದಾರೆ. ಊಟ ಖಾರ ಆಗಿದೆಯಾ ಅಂತ ಚನ್ನಿ ನೇರವಾಗಿ ಕೇಳಿದ್ಲು. ಇಲ್ಲ ಚನ್ನಿ ಅಕ್ಕ, ನಿನ್ನ ಕೈ ರುಚಿಗೆ ನನ್ನ ಮೆಚ್ಚುಗೆ ಯಾವತ್ತೂ ಇರುತ್ತೆ ಅಂತ ಬಹುಶಃ ಮೊದಲ ಬಾರಿಗೆ ವರ್ಷ ತನ್ನ ಸ್ವರದಲ್ಲಿ ತಾಳ್ಮೆ ಇಟ್ಕೊಂಡು ನುಡಿದಿದ್ಲು. ಕರ್ಣ ಅದನ್ನೆಲ್ಲ ಗಮನಿಸ್ತಾ ಇದ್ದ. ಈ ಸ್ವಲ್ಪ ಬದಲಾವಣೆ ಅವನ ಹೃದಯದಲ್ಲಿ ಚಿಕ್ಕದಾದ ಸಂಭ್ರಮವನ್ನು ಹುಟ್ಟುಹಾಕತ್ತೆ. ಯಾಕಂದರೆ ಹಿಂದೆ ನಡೆದಂತಹ ಘಟನೆಯಿಂದ ಅವಳಿಗೆ ಯಾವುದೇ ಇರುಸು ಮುರುಸು ಅಥವಾ ಕೋಪ ಬಂದಿಲ್ಲ ಅನ್ನೋದು ಅವನಿಗೆ ತಿಳಿಯುತ್ತೆ. ಅವರು ಊಟ ಮುಗಿಸಿ ಮತ್ತೆ ತಮ್ಮ ಕೋಣೆಯ ಕಡೆ ನಡೆಯುವಾಗ ತಂಪಾದ ಗಾಳಿ ಬೀಸ್ತಾ ಇತ್ತು. ಆ ರಾತ್ರಿ ಕೋಣೆಗೆ ಹಿಂದಿರುಗಿದಾಗ ಚಳಿಗೆ ತಾಳಲಾರದೆ ಹಾಗೆ ಇಬ್ಬರು ಒಂದೇ ಹೊದಿಕೆಯಲ್ಲಿ ಕುಳಿತುಕೊಳ್ತಾರೆ. ಸಂಜೆ ನೀರಿನಲ್ಲಿ ನೆಂದು ಬಿದ್ದ ಅವಳ ಶರೀರದ ತೇವ ಇನ್ನೂ ಅವಳ ಮೈಮಾತಿನಲ್ಲೇ ಉಳಿದಿತ್ತು. ಅವಳು ಬಿಸಿಯ ವಸ್ತ್ರ ತೊಳೆಯುವಾಗ ಕಣ್ಣನ ಕಣ್ಣುಗಳು ಅವಳ ಸೌಂದರ್ಯದ ಸತ್ಯವನ್ನು ಹೊತ್ತಾ ಇದ್ವು. ನಿಜವಾಗಿಯೂ ಕರ್ಣ ವರ್ಷಾಳನ್ನ ಮನಸ್ಸು ತುಂಬಿ ಪ್ರೀತಿ ಮಾಡ್ತಿದ್ದ. ಆಕೆ ತನ್ನನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಬಯಸ್ತಾ ಇದ್ದ. ಕರ್ಣ ಅವಳ ತುಟಿಯಿಂದ ಆ ಹೆಸರು ಒಮ್ಮೆ ಹೇಳಿದಾಗ ಅವನು ಗಾಬರಿಗೊಂಡ. ಕರ್ಣ ಅಂತ ಎಷ್ಟು ಸಾರಿ ಕೂಗಿರಬಹುದು. ಮದುವೆಯಾದಾಗಿನಿಂದ ಇದೇ ಮೊದಲು. ಅವನ ಮನಸ್ಸು ಬೇರೆ ದಿಕ್ಕಿಗೆ ಓಡ್ತಾ ಇದೆ. ಅವಳ ತೇವದ ಮೈಮಾತು, ಮಾಯೆಯೊಳಗಾದ ನೋಟ, ಕೈಯಿಂದ ಉಣಬಡಿಸುವ ಅವಳ ಹೊಸ ಚಲನೆ, ನುಡಿಗಳ ತಂಗಾಳಿ ಎಲ್ಲ ಸೇರಿ ಈ ಮನಸ್ಸನ್ನು ಬೆರಗುಗೊಳಿಸ್ತಾ ಇತ್ತು. ಒಬ್ಬರೊಡನೆ ಇದ್ದರೂ ದೂರವಿದ್ದ ಇಬ್ಬರು ಈ ತಪಸ್ಸಿನ ರಾತ್ರಿ ಒಂದೇ ಹೊದಿಕೆಯಲ್ಲಿದ್ದಾರೆ. ಒಬ್ಬರ ಉಸಿರಿನ ಶಬ್ದ ಮತ್ತೊಬ್ಬನಿಗೆ ಸ್ಪರ್ಶಿಸುತ್ತಿದ್ದಾಗ ನಿಶಬ್ದವಾಗಿ ಏನೋ ಸಂಭವಿಸಿತು. ಹೌದು, ಅದು ಕೇವಲ ತನು ಭೇಟಿಯಲ್ಲ, ಎರಡು ಹೃದಯಗಳ ಭವಿಷ್ಯದ ದಾರಿ ಹಣ್ಣಾಗುವ ಆರಂಭವೂ ಆಗಿತ್ತು. ಇಬ್ಬರ ನಡುವೆ ಏನು ನಡೆಯಬೇಕಾಗಿತ್ತೋ ಅದು ಕೈಮೀರಿ ನಡೆದು ಹೋಯಿತು. ಅದರ ಪ್ರತಿಫಲ ಮುಂದೆ ಏನಾಗಬಹುದು ಅನ್ನೋ ಊಹೆ ಇಬ್ಬರಿಗೂ ಇಲ್ಲ. ಆ ಕ್ಷಣ ಕೈತಪ್ಪಿ ನಡೆದಿದ್ದ ಆ ಸಂಗತಿ ಯಾವತ್ತೂ ಮರೆಯಲಾಗದ ನೆನಪುಗಳಾಗಿ ಅವರಿಬ್ಬರ ನಡುವಿನ ಸಂಬಂಧಗಳಲ್ಲಿ ಸಣ್ಣ ಪುಟ್ಟ ಬದಲಾವಣೆಗೆ ಕಾರಣವಾಯಿತು. ಅವರಿಬ್ಬರು ಇನ್ನೂ ಹತ್ತಿರ ಆಗೋಕ್ಕೆ ಶುರುವಾಗ್ತಾರೆ. ಅದು ನಿಶಬ್ದ ರಾತ್ರಿ. ಗಾಳಿಯ ಚುಂಬನೆಯ ಸದ್ದಿಲ್ಲ. ಗೋಡೆಯ ಗಂಟೆಯ ಟಿಕ್ ಟಿಕ್ ಶಬ್ದ ಮಾತ್ರ ಸಮಯದ ಸಾಕ್ಷಿಯಾಗಿ ನಿಂತಿತ್ತು. ಕರ್ಣ ಎದ್ದು ಕೋಣೆಯ ಕಿಟಕಿಯಿಂದ ಹೊರಗೆ ನೋಡ್ತಾ ಇದ್ದಾನೆ. ಮನೆ ಹಿಂದಿನ ತೋಟದಲ್ಲಿನ ಮಲ್ಲಿಗೆ ಹೂವಿನ ಸುಗಂಧ ಗಾಳಿ ಮೂಲಕ ಕೋಣೆಯ ಒಳಗೆ ನುಗ್ತಾ ಇದೆ. ಆ ಮಲ್ಲಿಗೆಯ ಸುಗಂಧಕ್ಕೆ ಸೋಲದೇ ಇರುವವರು ಯಾರು? ಆ ಅದ್ಭುತ ಸುಗಂಧ ಅವನಲ್ಲಿನ ಆಸೆಗಳನ್ನು ಕೆಣಕ್ತಾ ಇತ್ತು. ಇವನು ತಾನೇ ನಿನ್ನೆಯ ರಾತ್ರಿಯಲ್ಲಿ ಏನು ಅನುಭವಿಸಿದ್ದ? ಏನು ಮಾಡಿಬಿಟ್ಟೆ? ನಾನು ಮಾಡಿದ್ದು ತಪ್ಪಿರಬಹುದು ಎಂಬ ಪಶ್ಚಾತ್ತಾಪವೋ ಅಥವಾ ಪರಿತೋಷವೋ ಅದನ್ನು ಅರ್ಥ ಮಾಡಿಕೊಳ್ಳಲಾಗದ ಸ್ಥಿತಿಯಲ್ಲಿ ನಿಂತಿದ್ದಾನೆ. ಅವಳ ಸಣ್ಣ ಉಸಿರಾಟದ ಶಬ್ದ. ಸುತ್ತಮುತ್ತ ಯಾರೂ ಇಲ್ಲ. ಹಚ್ಚ ಹಸುರಿನಿಂದ ಕೂಡಿದ್ದಂತಹ ಆ ತೋಟದ ಮಧ್ಯೆ ಇರೋ ಮನೆ. ಹಾಸಿಗೆ ಮೇಲೆ ಅವಳ ನಿದ್ದೆಗಿನ ಚಲನೆಯ ಸ್ಪಂದನೆ ಎಲ್ಲವೂ ಇವನಿಗೆ ಹೊಸ ಸಂಗೀತ ಥರ ಕೇಳಿಸ್ತಾ ಇದೆ. ಆದರೆ ಇವನು ಕೇವಲ ಆಕೆಯ ಹೃದಯ ಅಲ್ಲ, ಆಕೆಯ ತನು ತನ್ನದು ಎಂಬ ವಿಶ್ವಾಸ ಕೂಡ ಬರ್ತಾ ಇದೆ. ಆಕೆಗೆ ಇರಿಟೇಷನ್ ಆಗಿದ್ರೆ ಬಹುಶಃ ಈ ರೀತಿ ಮಲಗ್ತಾ ಇರಲಿಲ್ಲ. ವರ್ಷ ಎದ್ದು ಕೂರ್ತಾಳೆ. ಅವಳ ಕಣ್ಣುಗಳಲ್ಲಿ ತಕ್ಷಣ ತಲೆ ಎತ್ತುವ ಮುಜುಗರ ಅವಳಿಗೆ. ನಿನ್ನೆ ಇಡೀ ರಾತ್ರಿ ಅವಳ ಜೊತೆ ನಡೆದಂತಹ ಸನ್ನಿವೇಶಗಳು ಜಾಸ್ತಿ ನೆನಪಾದವು. ಮುಖ ಕೆಂಪಾಗುತ್ತೆ. ಆದರೆ ಅವನನ್ನು ತಿರಸ್ಕರಿಸುವ ಮನಸ್ಸು ಅವಳಿಗೆ ಖಂಡಿತ ಇರಲಿಲ್ಲ. ಕರ್ಣ ತಕ್ಷಣ ತಿರುಗಿ ಅವಳ ಬಳಿಗೆ ಬರುತ್ತಾನೆ. ಅವಳ ಮಾತು ಮುಗಿಯುವ ಮೊದಲು ತಾಳ್ಮೆಯಿಂದ ಕೇಳ್ತಾನೆ. ಅವನು ಬಲವಂತ ಏನೂ ಮಾಡಲಿಲ್ಲ. ಆದರೆ ನಿನ್ನೆ ಇವಳ ತನು ಮಾತಾಡಿದಂತೆ ಅವನು ಪ್ರೀತಿಸ್ತಿದ್ದ ಅಷ್ಟೆ. ನಿನ್ನೆ ಏನಾದರೂ ತಪ್ಪಾದರೆ ನಾನು ಕ್ಷಮೆ ಕೇಳ್ತೀನಿ ವರ್ಷ ಅಂತ ಕರ್ಣ ಕೇಳ್ತಾನೆ. ಗೊತ್ತಿಲ್ಲ ಈ ಮಾತಿಗೆ ಯಾವ ರೀತಿಯಲ್ಲಿ ಉತ್ತರ ಕೊಡಬೇಕು ಅಂತ ವರ್ಷಾಳಿಗೆ. ಈ ಮಾತು ಕೇಳಿದ ಕ್ಷಣ ವರ್ಷ ಒಂದು ರೀತಿ ಭಯದಲ್ಲಿ, ದಣುವಿನಿಂದ ಉಗುಳು ನುಂಗುತ್ತಾ ಅವನತ್ತ ಕಣ್ಣೆತ್ತಿ ನೋಡ್ತಾಳೆ. ಅವನ ಕಣ್ಣಲ್ಲಿ ನಿಜವಾಗಿಯೂ ಯಾವುದೇ ಆಸೆ ಇಲ್ಲ, ಕಾಳಜಿ ಇತ್ತು,
ಪ್ರೀತಿ, ಒಂದು ಮೌನದ ಕರುಣೆ ಇತ್ತು. ನೀನು ನನ್ನ ಹೆಂಡತಿ ಎನ್ನುವ ಒಂದು ಆಸೆ ಇತ್ತು ಅಷ್ಟೆ. ಅವಳ ಹೃದಯದಲ್ಲಿ ನಿಂತ ಬೀಗ ತುಸು ಸಡಿಲವಾಗತ್ತೆ. ನೀನು ಬದಲಾಯ್ತಿದ್ದೀಯ ಕರ್ಣ. ಇವತ್ತು ನಿನ್ನ ಮಾತು ಕೇಳಿದರೆ ನನಗೆ ಖಂಡಿತ ಹಿಂಸೆ ಆಗ್ತಿಲ್ಲ, ಭಯ ಆಗ್ತಿಲ್ಲ. ಅವಳ ತುಟಿಗಳ ಮೇಲೆ ಒಂದು ನಗು ಮೂಡುತ್ತೆ. ಅವರ ನಡುವೆ ಮೊದಲ ಬಾರಿಗೆ ನಿನ್ನೆಯ ಭಾವಪೂರ್ಣ ಸಂಪರ್ಕಕ್ಕಿಂತಲೂ ಹೆಚ್ಚು ಗಾಢವಾದ ಅರ್ಥಪೂರ್ಣ ದೃಷ್ಟಿ ನೆಲೆಸುತ್ತೆ. ನೋಟಗಳ ಮೌನ ಸಂಭಾಷಣೆ ಇಡೀ ಕೋಣೆಯ ಮೌನವನ್ನು ತುಂಬಿಬಿಡುತ್ತದೆ. ಹೀಗೆ ಅವರಿಬ್ಬರ ಮಾತು ಶುರುವಾದದ್ದು. ಅವರ ಸ್ನೇಹ ಅತಿ ಗಟ್ಟಿಯಾಗತ್ತೆ. ಆ ಸ್ನೇಹ ಮುಂದೆ ಪ್ರೀತಿಯಾಗೂ ಕನ್ವರ್ಟ್ ಆಗಬಹುದೇನೋ. ಅವರಿಬ್ಬರು ದಿನವನ್ನು ಪ್ರಾರಂಭಿಸ್ತಿರ್ತಾರೆ. ಅಲ್ಪ ಅಲ್ಪವಾಗಿ ತಮ್ಮ ಸಂಬಂಧಕ್ಕೆ ಹೊಸ ರೂಪವನ್ನು ಕೊಡಲು ಪ್ರಯತ್ನ ಮಾಡ್ತಾರೆ. ಇಬ್ಬರೂ ಕೂಡ ಹತ್ತಿರ ಆಗ್ತಾರೆ. ಆದರೆ ಅವತ್ತು ಹಠಾತ್ ಮನೆ ಮುಂದಿನ ಬಾಗಿಲಲ್ಲಿ ಒಂದು ಜೀಪ್ ಬಂದು ನಿಲ್ಲುತ್ತೆ. ಇದಕ್ಕೆ ಮುಂದೇನು ಆಗಮನವಾದವನು ಯಾರು? ರಾತ್ರಿ 10 ಗಂಟೆ ಇರ್ಬೋದು. ಮನೆ ಮುಂದೆ ಜೀಪ್ ನಿಲ್ಲುತ್ತೆ. ಸುತ್ತಲೂ ಮೌನ. ಅಕ್ಕಪಕ್ಕ ಮನೆಗಳಂತೂ ಇಲ್ಲವೇ ಇಲ್ಲ. ಕಾಲುವೆಯ ತೀರದ ನದಿ ಹರಿಯುವ ಗಾಳಿಯ ಸ್ವರ, ಮನೆಯೊಳಗಿನ ಮೃದು ಮಂಗಳ ದೀಪದ ಬೆಳಕು ಎಲ್ಲವೂ ಕಲ್ಪನೆಯ ಎದೆಬಡಿತವನ್ನು ಹೆಚ್ಚಿಸುತ್ತೆ. ಯಾಕಂದರೆ ಮನೆ ಕೆಲಸದವರು ಕೂಡ ಇಲ್ಲ, ಹಳ್ಳಿಯ ಕಡೆ ಹೊರಟುಬಿಟ್ಟಿರ್ತಾರೆ. ವರ್ಷ ಮತ್ತು ಕರ್ಣ ಮಾತ್ರ ಇಬ್ಬರೇ ಇರೋದು. ಎರಡು ಮನಸ್ಸುಗಳು ನೆನೆ ನಡೆದ ಅನುಭವಗಳ ಹೊಮ್ಮಿನಲ್ಲೇ ತೇಲ್ತಾ ಮಲಗಿದವೆ. ಆ ಪುಟ್ಟ ಸಂಭ್ರಮ, ಆ ಪುಟ್ಟ ಮುಜುಗರ, ತಡಕಾಟದ ನಡುವೆ ಈಗ ಮತ್ತೆ ಹೊರಗಿನಿಂದ ಬದ್ದ ಶಬ್ದ ಒಬ್ಬರನ್ನ ಬೆಚ್ಚಿ ಬೀಳಿಸುತ್ತೆ. ಅದು ಹೆಸರಿಡಿದು ಕರೀತಾರೆ, ಕರ್ಣ ಸರ್ ಅಂತ. ಕಣ್ಮುಚ್ಚಿದ ಕರ್ಣ ನಿದ್ರೆಗೆ ಜಾರ್ಬಿಟ್ಟಿದ್ದಾನೆ. ತಕ್ಷಣ ಎಚ್ಚರವಾದ. ಬಾಗಿಲ ಕಡೆ ನಡೀತಾನೆ. ವರ್ಷ ಅವನ ಹಿಂದೆ ನಿಂತು ಕಣ್ಣನ್ನು ಮಿಟಕಿಸ್ತಾ ಇರ್ತಾಳೆ. ಯಾರು ಈ ಹೊತ್ತಿಗೆ? ಯಾರು ಇಲ್ದಿರೋ ಸಮಯದಲ್ಲಿ? ಕೊನೆಗೂ ಬಾಗಿಲು ತೆಗಿತಾರೆ. ಅಲ್ಲಿ ನಿಂತಿದ್ದವನು ವಿಕ್ರಮ್, ಕರ್ಣನ ಬಾಲ್ಯದ ಸ್ನೇಹಿತ. ಒಮ್ಮೆ ಅವನಿಗಿಂತಲೂ ಹತ್ತಿರವಾದವನು. ಆದರೆ ಈಗ ಕರ್ಣನ ಕಣ್ಣಿಗೆ ಅವನು ಪೈಪೋಟಿಯ ನೆನಪು. ಅವರದು ಬಹಳ ವರ್ಷಗಳ ಸ್ನೇಹ. ಅವರಿಬ್ಬರ ನಡುವೆ ಏನೋ ಒಂಚೂರು ಪೈಪೋಟಿ ಕೆಲಸದಲ್ಲಿ ಅಷ್ಟೇ. ಓ, ನಿನ್ನ ಮದುವೆ ಆಗಿದೆ ಅಂತ ಕೇಳಿದೆ, ಆದರೆ ಈ ರೀತಿ ಆಘಾತವಾಗಿ ನೋಡ್ತೀನಿ ಅಂತ ಖಂಡಿತ ಅಂದ್ಕೊಂಡಿರಲಿಲ್ಲ. ಯಾವುದೋ ಮನೆ ಅಂದ್ಕೊಂಡೆ, ನೋಡಿದರೆ ನೀನೇನಾ? ತುಂಬ ಮಳೆ ಬರ್ತಿದೆ ಮಾರಾಯ, ನಾನು ನಾಳೆ ಒಂದು ದಿನ ಇದ್ದು ಹೋಗ್ಬೋದಾ ಅಂತ ಕೇಳ್ಕೊತಾನೆ. ಅವನ ಹಿಂದೆ ಇನ್ನೊಬ್ಬಳು ನಿಂತಿದ್ದಾಳೆ. ಆಕೆ ಹೆಸರು ಮಾಧವಿ. ಆಕೆ ಎಷ್ಟೊಂದು ಲಜ್ಜಾಶೀಲವಾಗಿ ವರ್ಷನನ್ನು ನೋಡಿ ನೋಡಿ ನಗ್ತಾ ಇದ್ದಾಳೆ. ವರ್ಷ ಮನಸ್ಸಿನಲ್ಲಿ ಕೇಳ್ಕೊಳ್ತಾಳೆ, ಈಕೆ ಯಾರು? ಈ ಮಾತುಗಳ ಹಿಂದೆ ಇರುವ ಗುಟ್ಟೇನು? ಕರ್ಣ ಸ್ತಬ್ಧನಾಗಿ ನಿಂತುಬಿಟ್ಟಿದ್ದಾನೆ. ವಿಕ್ರಮ್ ತೀವ್ರ ದೃಷ್ಟಿಯಿಂದ ಕೇಳ್ತಾನೆ, ನೀನು ಈಗ ಸಂತೋಷವಾಗಿದೆಯಾ ಅಲ್ವಾ ಕರ್ಣ? ಈ ಮದುವೆ ನಿನ್ನ ಆಯ್ಕೆನಾ ಇಲ್ಲ ಮನೆಯವರ ಆಯ್ಕೆನಾ ಅಂತ. ಅವನ ಪ್ರಶ್ನೆಯ ಹೊಗೆಯೊಳಗೆ ಸುಡುವ ಕೆಂಡ ಇತ್ತು. ಇದಕ್ಕೆ ಹೇಗೆ ಉತ್ತರ ಕೊಡಬೇಕು ಅಂತ ಗೊತ್ತಿಲ್ಲ. ಈ ಮಾತುಗಳ ನಡುವೆ ಇಬ್ಬರು ಮನೆಯೊಳಗೆ ಬರ್ತಾರೆ. ಅವರಿಬ್ಬರನ್ನ ರೂಮಿಗೆ ಬಿಟ್ಟ ಕರ್ಣ ಮೊಬೈಲನ್ನು ಹಿಡಿದು ಒಂದು ಹಳೆಯ ಫೋಟೋವನ್ನು ತೆಗೆದು ನೋಡ್ತಾ ಇದ್ದಾನೆ. ಅದರಲ್ಲಿ ಹಲವಾರು ಹಳೆಯ ನೆನಪುಗಳಿದ್ವು. ಅದರಲ್ಲಿ ಇದ್ದದ್ದು ವಿಕ್ರಮ್, ಮಾಧವಿ ಮತ್ತು ಕರ್ಣ ಒಂದೇ ಜಾಗದಲ್ಲಿ. ಮಧ್ಯರಾತ್ರಿ ಸುಮಾರು 1 ಗಂಟೆ. ಮನೆಯ ಸುತ್ತಮುತ್ತ ಚೆನ್ನಾಗಿ ಗಾಳಿ ಬೀಸ್ತಾ ಶಾಂತಗತಿಯಾಗಿ ಇದೆ. ಎಲ್ಲರೂ ನಿದ್ದೆ ಮಾಡಿದರೆ ಇನ್ನೂ ವರ್ಷ, ಕರ್ಣ, ಈಗ ತಾನೇ ಬಂದ ವಿಕ್ರಮ್, ಇವರು ಯಾರ ತಲೆಗೂ ಕೂಡ ನಿದ್ರೆ ಸಿಗ್ತಾನೇ ಇಲ್ಲ. ಕರ್ಣ ಬೆವರುವಂತೆ ಬೆಡ್ನ ಮೇಲಾಕೊಂಡು ಬಿದ್ದಿದ್ದಾನೆ. ವರ್ಷ ಕಿಟಕಿಯ ಚುಮುಕಿನ ಬಳಿ ನಿಂತು ಹೊರಗಿನ ನೀರನ್ನು ನೋಡ್ತಾ ಕಳೆದು ಹೋದ ಒಂದಷ್ಟು ಘಟನೆಗಳನ್ನು ಏನೇನೋ ನೆನಪು ಮಾಡ್ಕೊಳ್ತಾ ನಿಂತಿದ್ದಾಳೆ. ಸುಮಾರು ಬೆಳಗ್ಗೆ 7:30. ಚಹಾಕ್ಕೆ ಎಲ್ಲರೂ ವೆಯ್ಟ್ ಮಾಡ್ತಾ ಕೂತಿದ್ದಾರೆ. ಯಾಕಂದರೆ ಚಳಿ ವಾತಾವರಣ, ಸುತ್ತಲೂ ಗಿಡಮರಗಳಿರೋದ್ರಿಂದ ತುಂಬ ಗಾಳಿ ಬೀಸ್ತಾ ಇತ್ತು. ವಿಕ್ರಮ್ ಗಂಭೀರವಾದ ನೋಟದಿಂದ ವರ್ಷನನ್ನು ನೋಡ್ತಾ ಇರ್ತಾನೆ. ಪರವಾಗಿಲ್ಲ, ಹುಡುಗಿ ಚೆನ್ನಾಗೇ ಇದ್ದಾಳೆ ಅಂತ ಅನ್ನಿಸ್ತು. ಬದಲಾವಣೆಗೋಸ್ಕರ ಏನಾದರೂ ಹಾಸ್ಯ ಮಾಡೋದಾಗಿ ಪ್ರಯತ್ನ ಮಾಡ್ತಾನೆ. ಆವಾಗಿಂದಲೂ ಅಷ್ಟೇ, ಯಾರಾದರೂ ಕಾಲು ಎಳೆಯೋದು ಅಂದರೆ ಅವನಿಗೆ ಬಹಳ ಇಷ್ಟ. ವರ್ಷನನ್ನು ಮಾತಾಡಿಸೋ ಪ್ರಯತ್ನ. ವರ್ಷ, ನಿನ್ನ ಸೀರಿಯಸ್ ಲುಕ್ ನೋಡಿದರೆ ನೀನು ನಮ್ಮ ಕರ್ಣನಿಗೆ ಮ್ಯಾಚ್ ಆಗಲ್ಲ ಅಂತ ಅನಿಸುತ್ತೆ ಅಂತ ಒಂದು ಬಾಂಬ್ ಸಿಡಿಸಿದ. ವರ್ಷ ಕಣ್ಣು ಸಿಡಿಸ್ತಾಳೆ, ಆದರೆ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಅದೇ ಹೊತ್ತಿಗೆ ಮಾಧವಿ ಬಂದು ತಟ್ಟೆಯಲ್ಲಿ ಚಹಾ ಇಡ್ತಾಳೆ. ವರ್ಷ, ಬಿಸಿ ಬಿಸಿಯಾದ ಚಹಾ, ತುಂಬ ತಲೆ ಬಿಸಿ ಮಾಡ್ಕೋಬೇಡ ಅಂತ ಹೇಳಿ ಅವಳ ಕಣ್ಣೋಟ ವರ್ಷಾಳ ನಿದ್ದೆಗೆಡಿಸುವಂತೆ ಇತ್ತು. ಒಮ್ಮೆ ಮನೆ ತುಂಬ ಮೌನ. ವರ್ಷ ಮನಸ್ಸಿನಲ್ಲಿ ಬೆಚ್ಚಿ ಬೀಳ್ತಾ ಇದ್ದಾಳೆ.
ಯಾಕಂದರೆ ಗಂಡನ ಮೇಲೆ ಒಂದು ರೀತಿಯ ಮೋಹ ಶುರುವಾಗಿದೆ. ಅಯ್ಯೋ, ಇವಳು ಕರ್ಣನ ನೆಚ್ಚಿನವಳ, ಇವಳಿಗೆ ಈ ಮನೆಯಲ್ಲಿ ಹಕ್ಕು ಇದೆಯಾ, ಹಾಗಾದರೆ ನಾನೇ ಇಲ್ಲಿ ಅತಿಥಿಯಾ ಅಂತ ಏನೇನೋ ಪ್ರಶ್ನೆಗಳು ತಲೆಯಲ್ಲಿ ಕುರಿತಾ ಇದೆ. ಕೊನೆಗೆ ಕರ್ಣ ಹೊರಗೆ ನಿಂತು ಕೊಠಡಿಗೆ ಹೋಗ್ತಿರೋ ಸಮಯ ಅದು. ವರ್ಷ ಅಳುತ್ತಾ ಅಲ್ಲೇ ನಿಂತಿದ್ದಾಳೆ. ಕರ್ಣ ಅವಳ ಕೈಯನ್ನು ಹಿಡಿದ. ಯಾಕೆ ವರ್ಷ, ಏನಾಯಿತು, ಯಾಕೆ ಅಳ್ತಿದ್ಯಾ? ಅವರು ಇವತ್ತಿದ್ದು ನಾಳೆ ಹೊರಟೋಗ್ತಾರೆ. ಮಾಧವಿ ಮೇಲೆ ತಾನೇ ನಿನ್ನ ಬೇಜಾರು. ನೀನೇ ನನ್ನ ಹೆಂಡತಿ ವರ್ಷ, ನಿನ್ನ ಗೆಲ್ಲೋಕೆ ನನ್ನ ಹೋರಾಟ ಇವಾಗಿಂದನೇ ಶುರುವಾಗುತ್ತೆ. ವರ್ಷ ಕಣ್ಣಲ್ಲಿ ನೀರು, ಆ ನೋಟದಲ್ಲಿ ಪ್ರೀತಿ, ಕುತೂಹಲ, ಗೊಂದಲ ಎಲ್ಲವೂ ಕಾಣುತ್ತೆ. ನಿಜವಾಗಿಯೂ ವರ್ಷ ನನ್ನ ಬಹಳ ಹಚ್ಕೊಂಡಿದ್ದಾನೆ. ಆದರೂ ಕೂಡ ಈಕೆ ಬಂದು ಏನು ಮಾಡಬಹುದು? ಮಾಧವಿ ಇದನ್ನು ಹಾಳು ಮಾಡೋಕ್ಕೆ ಬಂದಿರಬಹುದಾ ಅನ್ನೋ ಒಂದು ಪ್ರಶ್ನೆ ಅವಳಲ್ಲಿ. ಮಧ್ಯರಾತ್ರಿ ಹತ್ತುವ ಹೊತ್ತಿಗೆ ಕರ್ಣನ ಹತ್ತಿರ ಬಾಗಿಲ ಪಕ್ಕದ ಬೆಂಚ್ನಲ್ಲಿ ಕುಳಿತಿದ್ದಾಳೆ ವರ್ಷ. ತನ್ನ ಕೈಯಲ್ಲಿ ಕಪ್ ಕಾಪಿ ಹಿಡ್ಕೊಂಡು ಒಂದು ಹೆಜ್ಜೆ ಹಿಂದೆ ನಿಂತಿದ್ದಾಳೆ. ಮನಸ್ಸಿನಲ್ಲಿ ಏನೋ ಚಿಂತೆ, ಏನೋ ಆತಂಕ. ಕರ್ಣ, ಅವಳು ಕೂಗಿದ ಹಗುರ ಧ್ವನಿ. ಅವನ ಗಮನ ಪುಸ್ತಕದಿಂದ ಅವಳ ಕಡೆ ತಿರುಗುತ್ತೆ. ಏನು, ಇಲ್ಲೇನಾದರೂ ಬೇಜಾರಾಗ್ತಿದೆಯಾ ಅಂತ ಪ್ರಶ್ನೆ ಮಾಡ್ತಾನೆ. ಅವಳು ಯಾರು ಕರ್ಣ? ಅವಳು ಅಂದರೆ ಮಾಧವಿ. ಮಾಧವಿ ಯಾರು ಕರ್ಣ? ಅವನ ಮುಖದಲ್ಲೊಂದು ಸಣ್ಣ ಕಂಪನೆ. ಕಣ್ಣೆಳೆಯ ಅಂಚಿನಲ್ಲಿ ಏನೋ ಜಾರಿ ಹೋದ ಹಾಗೆ. ಒಂದೇ ಸೆಲೆಗೆ ವಾತಾವರಣ ಬದಲಾಯಿತು. ಥಂಡಿಯಾದ ಜಿಡಿಮಳೆ ತಲೆ ಮೇಲೆ ಬೀಳ್ತಾ ಇದೆ. ಅವಳ ಹೆಸರು ನನ್ನ ಊರಿನಲ್ಲಿ ಕೇಳಿದ್ದೆ, ಹಾಗೆ ನಮ್ಮ ಮದುವೆಗೆ ಮುಂಚೆ. ಸರಿ, ನೀನವಳನ್ನು ಇಷ್ಟಪಟ್ಟಿದೆಯಾ, ಪ್ರೀತಿಸ್ತಿದೆಯಾ? ವರ್ಷಾಳ ಧ್ವನಿ ಹಿಂಜರಿದರೂ ಸತ್ಯ ಕೇಳುವ ಗಂಭೀರತೆ ಅದರಲ್ಲಿತ್ತು. ಕರ್ಣ ತೀವ್ರವಾಗಿ ಶ್ವಾಸ ಹಿಡಿದ. ಹೌದು, ಪ್ರೀತಿ ಆಯಿತು. ಆದರೆ ಅದು ಕತೆ ರೀತಿ ತುಂಬ ಸುಲಭವಾಗಿ ಬದಲಾಗೋಯ್ತು ವರ್ಷ. ಅವಳು ನನ್ನ ಬಿಟ್ಟು ಹೋಗ್ಬಿಟ್ಲು. ಇನ್ನು ನನ್ನ ಜೀವನದಲ್ಲಿ ನೀನೇ ಎಲ್ಲ, ನೀನೇ ನನ್ನ ಹೆಂಡತಿ. ಅವಳ ಕಣ್ಣುಗಳಲ್ಲಿ ಆಘಾತದ ಜೊತೆ ಒಂದು ರೀತಿಯ ತೃಪ್ತಿಯ ಭಾವನೆ, ಅಸಹನೀಯ ಭಾವನೆ. ಕರ್ಣ ಆಕೆಯ ಕೈ ಹಿಡಿದು, ನೀನು ಎಷ್ಟೇ ದೂರ ಹೋಗೋಕ್ಕೆ ಪ್ರಯತ್ನ ಪಟ್ಟರೂ ಕೂಡ ನಾನು ನಿನ್ನ ತುಂಬ ಪ್ರೀತಿಸ್ತೀನಿ. ಅವಳು ತೀವ್ರವಾಗಿ ನೋಡಿದ್ಲು. ಕಣ್ಣಲ್ಲಿ ನೀರು, ಆದರೆ ಗದರಿಕೆ ಇಲ್ಲ, ಇಷ್ಟದ ಸ್ವೀಕಾರ. ಅವಳೊಳಗೆ ಹುಟ್ಟಿದ ಎಲ್ಲ ಅನುಮಾನಗಳು ಒಂದು ಮಟ್ಟಿಗೆ ತಾತ್ಕಾಲಿಕವಾಗಿ ಶಮನವಾಗಿದ್ವು. ಆದರೂ ಕೂಡ ತನ್ನ ಲವರ್ ಅಂತ ಹೇಳ್ಕೊಂಡಾದ್ಮೇಲೆ ಗಂಡನ ಬಗ್ಗೆ ಚೂರು ಭಯ ಇದ್ದೇ ಇರುತ್ತೆ. ಮನಸ್ಸಿನಲ್ಲೇ ಚಿಕ್ಕ ಚಿಕ್ಕ ಸಂಶಯಗಳು ಮಾತ್ರ ಉಂಟಾಗಿದ್ವು. ಆಕೆ ಮನೆಯಿಂದ ಬೆಳಗ್ಗೆ ಎದ್ದು ಹೊರಟ್ರೆ ಸಾಕಪ್ಪ ಅನ್ನೋ ಮನಸ್ಥಿತಿ ಅವಳದಾಗ್ಬಿಟ್ಟಿತ್ತು. ಏನಾಗಬಹುದು ಮುಂದಿನ ಭಾಗದಲ್ಲಿ ನೋಡೋಣ. ಧನ್ಯವಾದ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವ ಮೊದಲನೇ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ.